6 minus 5 is equal to 2. ಕುಟ್ಮಲ್ಲಿ ಅವರೇ ಅಂಕಲ್ ಮ್ಯಾಥ್ಸ್ ಮ್ಯಾಕ್ಸ್ ಮಾಡ್ತಾರ ಕಾಣಿಸಲ್ವಾ ನೀವು ಕಿರ್ಸ್ಕೊಂಡ್ರೆ ನಮಗೆ ಡಿಸ್ಟರ್ಬ್ ಅಲ್ವಾ? ಲೇ ಬಾಳೆಣ್ಣು, ನೀನೇನು ಓದಿ ಸುಪ್ರೀಂ ಕೋರ್ಟ್ ಜಡ್ಜ್ ಆಗ್ಬೇಕೇನಾ? ನಿಮ್ಮ ವಂಶದವರು ಎಷ್ಟು ಓದಿದ್ರು ಕೊನೆಗೆ ಪಟ್ಟಿ ಚೆಡ್ಡಿ ಬನ್ನಿ ಮರಕ್ಕೆ ಲಾಯಕು. ನಿನಗೆ ಸ್ವಲ್ಪ ಆದ್ರೂ ನನ್ನ ಮಗನ ಹೆಸರೇನು? ಸಂಸ್ಕಾರ. ಅದು ಇಲ್ವಾ ನಿಮ್ಗೆ? ಚಿಕ್ಕ ಹುಡುಗನ ಹತ್ರ ಹಿಂಗೆ ಮಾತಾಡೋದು? ರೀ ಮೇಷ್ಟ್ರೆ, ನಿಮ್ ಸಂಸ್ಕಾರನ ಸೌತೆಕಾಯಿ ಜ್ಯೂಸ್ ಮಾಡ್ಕೊಂಡು ನೀವೇ ಕುಡ್ಕೊಳ್ಳಿ. ನನಗೆ ಸಂಸ್ಕಾರ ಹೇಳ್ಕೊಡಕ್ ಬಂದ್ಬಿಟ್ರು, ಅವನ್ಗೆ ಗಣಿತ ಹೇಳ್ಕೊಡಕ್ ಬಂದಿದ್ದೀರಾ, ಅಷ್ಟು ಮಾಡಿ. ನೀವು ಸಂಸ್ಕಾರನ ನಿಮ್ಮ ಹೆಂಡತಿ ಕೊಟ್ಟಿದ್ರಲ್ಲ ಅಷ್ಟು ಸಾಕು. ಏಯ್ ಕೈ ಮುಂದಾಕು, ಹಾಕು ಮುಂದೆ. ಭೂಪತಿ, ನಮ್ಗೆ ಇಲ್ಲಿ ವರ್ಕೌಟ್ ಆಗಲ್ಲ. ತಗೋ ಪಾಲ್ಗಣಿಗೆ ಹೋಗೋಣ ನೋಡು. ಚಂದನ್ ಅವ್ರೆ, ನಿಮ್ ಕೈಗೇನಾಯ್ತು? ನಮ್ಮೂರಲ್ಲಿ ಎಮ್ಮೆ ಗಾಡಿಗೆ ಮೈಯುಜ್ಜಂಗ್ ಉಜ್ತಾ ಇದ್ದೀರಲ್ಲ. ನಿಮ್ ಭೂಪತಿಗೆ ಟ್ಯೂಷನ್ ಹೇಳ್ಕೊಡಕ್ ಬಂದಿದಾರಲ್ಲ ಮೇಷ್ಟ್ರು, ಅವ್ರು ಹೊಡೆದ್ಬಿಟ್ರು. ಅವ್ರಿಗೆ ಸಂಸ್ಕಾರನೇ ಇಲ್ಲ. ಮೊದ್ಲು ಅವ್ರನ್ನ ಮನೆಯಿಂದ ಆಚೆಗೆ ಹಾಕಿ. ಪರವಾಗಿಲ್ಲ, ಇಟ್ಕೊಳ್ಳಿ. ಚಂದನ್ ಅವ್ರೆ, ಈಗೇನೋ ನಮ್ಮ ಮಟ್ಟಿಗೆ ಬಂದಿತ್ತು. ಅದು ನೀವು ಜ್ಯೂಸ್ ಕುಡಿಯಕ್ ಬರ್ಲಿಲ್ವಲ್ಲ, ಯಾಕೆ ಅಂತ ಕೇಳೋಣ ಅಂತ ಬಂದೆ. ಅದು ನೀವು ಜ್ಯೂಸ್ ಅಂಗಡಿ ಮಡಗಿದ್ದೀರಿ ಅನ್ನೋದನ್ನ ಮರ್ತ್ಬಿಟ್ಟಿದೀಯನಿ. ಕುಟ್ಮಲ್ಲಿ ಅವರೇ, ನೀವು ನನ್ನ ಅಂಗಡಿನೇ ಮರ್ತ್ಬಿಟ್ರೆ ಹೇಗೆ? ನಾನು ಜ್ಯೂಸ್ ಅಂಗಡಿ ಇಟ್ಟಿರೋದೇ ನಿಮ್ಗೋಸ್ಕರ. ನನಗೋಸ್ಕರ ಜ್ಯೂಸ್ ಅಂಗಡಿ ಯಾಕಿಟ್ರಿ? ನಿಮ್ಮನ್ನ ಬುಟ್ಟಿಗೆ ಹಾಕೊಳಕ್ಕೆ. ಅಂದ್ರೆ ನಿಮ್ಮ ಆರೋಗ್ಯ ಸುಧಾರಿಸ್ಲಿ ಅಂತ. ನಾನು ನಿಮ್ಮನ್ನ ಚೆನ್ನಾಗಿ ನೋಡ್ಕೊಳ್ಳಿಲ್ಲ ಅಂದ್ರೆ ನನ್ನ ಅಂಗಡಿ ಇಟ್ಟಿದ್ದು ವೇಸ್ಟ್ ತಾನೆ. ನಿಮ್ಗೋಸ್ಕರ ರಸಪುರಿ ಮಾವಿನ ಜ್ಯೂಸ್ ಮಾಡಿ ಇಟ್ಟಿದ್ದೀನಿ, ಬನ್ನಿ. ಅದು ಅಟ್ಟಿಲ್ ಕೆಲಸ ಇದೆ, ಮುಗಿಸ್ಕೊ ಬರ್ತೀನಿ, ನೀವು ಹೋಗಿರಿ. ನೀವು ಬರ್ಲಿಲ್ಲ ಅಂದ್ರೆ ಜ್ಯೂಸ್ ತಗೊಂಡು ಇಲ್ಲಿಗೆ ಬಂದ್ಬಿಡ್ತೀನಿ. ಡಾರ್ಲಿಂಗ್, ಜ್ಯೂಸ್ ಏನಾದ್ರು ಬೇಕಾಗಿತ್ತಾ? ಬೇಕಿದ್ರೆ ಹೇಳು, ಫ್ರೆಶ್ ಹಣ್ಣಿದೆ ಮಾಡ್ಕೊಟ್ಬಿಡ್ತೀನಿ. ಐ ಆಮ್ ಸೋ ಸಾರಿ ಜಾನಿ, ನೀವು ಜ್ಯೂಸ್ ಅಂಗಡಿ ಇಟ್ಟಿದ್ದಕ್ಕೆ ನಿಮಗೆ ತುಂಬಾ ಬೈದ್ಬಿಟ್ಟೆ. ಬಟ್ ಈಗ ಅನ್ನಿಸ್ತಿದೆ ನೀವು ಮಾಡ್ತಿರೋದೇ ಸರಿಯಾಗಿದೆ. ನೀನ್ ಹೇಳ್ತೀರಾ ಹೀಗೆ? ಗಂಡಂದ್ರೆ ಏನಾದ್ರು ಒಳ್ಳೆ ಕೆಲಸ ಮಾಡ್ತೀನಿ ಅಂದಾಗ ದೋಸೆ ಮಗ್ಚ್ ಹಾಕ್ದಾಗ ಮಾತಾಡ್ಬಿಡೋದು, ಆಮೇಲೆ ಅದೇ ಹೆಂಚ್ ಮೇಲೆ ದೋಸೆ ಮಾಡ್ಕೊಂಡು ತಿನ್ನೋದು. ಈಗ ಅದನ್ನೆಲ್ಲ ಬಿಡಿ, ನಿಮ್ ಜೊತೆ 2 minutes ಮಾತಾಡ್ಬೇಕು. ಮನೆಗೆ ಹೋಗೋಣ ಬನ್ನಿ. ಇವಾಗ ಆಗಲ್ಲ ಡಾರ್ಲಿಂಗ್, ತುಂಬಾ ಆರ್ಡರ್ ಇದೆ, ಜ್ಯೂಸ್ ಮಾಡ್ಬೇಕು. ಅದನ್ನೆಲ್ಲ ಆಮೇಲೆ ಮಾಡ್ಕೊಳ್ಳಿ. 2 minutes ನನ್ ಜೊತೆ ಬನ್ನಿ. ಅಲ್ಲ ಮಧು, ಬನ್ನಿ ಜಾನಿ. ಕೇಳು. ಜ್ಯೂಸ್ ಮಾಡ್ತಿದ್ದನ್ನ ಕರ್ಕೊಂಡು ಹೋಗಿ ಕಾಫಿ ಮಾಡ್ಕೊಡಿ ಅಂತಾಳೆ. ಐ ಲೈಕ್ ಇಟ್. ಜಾನಿ ಬಾಯ್, ನೀವು ಜ್ಯೂಸ್ ಅಂಗಡಿ ಇಟ್ಟದ್ದು ನೋಡಿ ಕಂಡಾಪಟ್ಟೆ ಖುಷಿ ಆಗ್ತಾ ಉಂಟು. ಕೊನೆಗೂ ನಿಮ್ಗೊಂದು ಕೆಲಸ ಅಂತೇಳಿ ಆಯ್ತಲ್ಲ. ಜಾನಿ ಅವರೇ, ಎಲ್ಲರಿಗೂ ಒಂದೊಂದು ಜ್ಯೂಸ್ ಕೊಡಿ ನಿಕಾಂಬ. ನೋಡಿ, ನಾನು ಮೊದಲೇ ಹೇಳ್ತೀನಿ, ದುಡ್ಡು ಕೊಟ್ರೆ ಜ್ಯೂಸ್ ಕೊಡ್ತೀನಿ, ಇಲ್ಲ ಅಂದ್ರೆ ಕೊಡಲ್ಲ. ಜಾನಿ ಬಾಯ್, ನಮ್ಮ ರಾಖಿಯನ್ನ ಜ್ಯೂಸ್ ಕೊಡ್ತಾ ಇರೋದು, ಅವರೇ ದುಡ್ಡು ಕೊಡ್ತಾರೆ. ಸರಿ ಸರಿ, ಹಾಗಿದ್ರೆ ಕೂತ್ಕೊಳ್ಳಿ. ಐ ಲೈಕ್ ಇಟ್. ಜಾನಿ ಬಾಯ್, ಜ್ಯೂಸ್ ಕಂಡಾಪಟ್ಟೆ ಸೂಪರ್ ಉಂಟು. ನೀವು ಮೊದಲು ಯಾವ್ದಾದ್ರು ಜ್ಯೂಸ್ ಅಂಗಡಿಯಲ್ಲಿದ್ರಾ? ಐ ಲೈಕ್ ಇಟ್. ಅದನ್ನೇ ಮನಸ್ಸಿನಲ್ಲಿ ಇಟ್ಕೊಂಡು ಯೋಚನೆ ಮಾಡ್ತಾ ಇದ್ದೀಯಾ? ಮೊದಲು ಅದರಿಂದ ಹೊರಗಡೆ ಬಾ. ನಾನೇನು ಯೋಚನೆ ಮಾಡ್ತಿಲ್ಲ ಅಜ್ಜಿ. ನಿನ್ನ ಚಿಕ್ಕ ಮಗುವಿಂದ ನೋಡ್ತಾ ಇದ್ದೀನಿ. ಯಾವುದಾದ್ರೂ ಯೋಚನೆಯಿಂದ ಹೊರಗಡೆ ಬಂದೆ ಅಂತ ನೀನು ಮಾತು ಹೇಳಿದ್ರು ನಿನ್ನ ಮನಸ್ಸೆಲ್ಲ ಅದರಲ್ಲೇ ಇರುತ್ತೆ. ಅದಿತಿ, ಯಾವುದ್ರ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಶ್ರೀಚಕ್ರ ನಮ್ಮ ಕೈವಶವಾದ್ರೆ ಇಡೀ ಜಗತ್ತೇ ನಮ್ಮ ಪಾಳೆ ಪಟ್ಟೆ. ನಾವಿದೀವಲ್ಲ, ನೀವು ಯಾಕೆ ಚಿಂತೆ? ನಮ್ಮ ಆಸೆಗಳೆಲ್ಲ ಪೂರೈಸುತ್ತೆ. ಅದಕ್ಕೆ ನಾನು ಹೇಳಿದ್ದು ನಮ್ಮ ಜೊತೆ ಕೈ ಜೋಡಿಸು ಅಂತ. ವೆಜ್ ಖಾರ ಬಾತ್ ಮಾಡುವ ವಿಧಾನ: ಒಂದು ಬಾಣಲಿಗೆ ತುಪ್ಪ, ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ, ಗೋಡಂಬಿ ಹಾಕಿ ಹುರಿದು ಕರಿಬೇವು, ಬಾಡಿಗೆ ಮೆಣಸಿನಕಾಯಿ, ಕ್ಯಾರೆಟ್, ಬಟಾಣಿ, ಟೊಮ್ಯಾಟೊ, ಕಲ್ಲುಪ್ಪು, ಬೆಲ್ಲ, ಬಿಸಿಬೇಳೆ ಬಾತ್ ಪುಡಿ, ಅರಿಶಿನ, ರವೆಯ 3 ಅಳತೆಯಷ್ಟು ನೀರು ಹಾಕಿ ಚೆನ್ನಾಗಿ ಕುದಿ ಬಂದ ಮೇಲೆ ಹುರಿದ ಬನ್ಸಿ ರವೆ ಹಾಕಿ ಕಲಸಿ. ಈಗ ವೆಜ್ ಖಾರ ಬಾತ್ ಸವಿಯಲು
ಅಪ್ಪ ಇಷ್ಟೋ ತನಕ ಡೆಲಿವರಿ ಆಗಿಲ್ಲ ಅಂದರೆ ಅಕ್ಕಂಗೆ ಏನಾದರೂ ಪ್ರಾಬ್ಲಮ್ ಇರ್ಬೋದಾ? ಆ ಥರ ಏನಾದರೂ ಇದ್ದರೆ ಡಾಕ್ಟ್ರು ಬಂದು ಹೇಳ್ತಿರ್ಲಿಲ್ವ ರವಿ?